ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಕತೆ ಹೇಗಾಗಿದೆ ಅಂತಂದ್ರೆ, ಎಕ್ಸಾಂಪಲ್ಗೆ ಒಬ್ಬ ಹೋಟೆಲ್ಗೆ ಹೋಗಿರ್ತಾನೆ. ತುಂಬಾ ಹಸುವಿನಿಂದ ಒಂದು ಹೋಟೆಲ್ಗೆ ಹೋಗಿರ್ತಾನೆ ಏನಾದ್ರು ತಿನ್ಬೇಕು ಅಂತ. ಸೊ ಅಲ್ಲಿ ಒಂದು ಮೊಸರನ್ನವನ್ನು ಆರ್ಡರ್ ಮಾಡ್ತಾನೆ. ಆರ್ಡರ್ ತಗೊಂಡು ಹೋಟೆಲ್ನವನು ಅದನ್ನ ತರೋದಕ್ಕೆ ಹೋಗ್ತಾನೆ. ಆರ್ಡರ್ನ ತಗೊಂಡು ಹೋದವನು 5 ನಿಮಿಷ ಆಗುತ್ತೆ, 10 ನಿಮಿಷ ಆಗುತ್ತೆ, ಬರೋದೇ ಇಲ್ಲ. ಸೊ ಅವಾಗ ಮತ್ತೆ ಅವನ ಹತ್ರ ಹೋಗಿ ಮತ್ತೆ ಆ ಹೋಟೆಲ್ ಅನ್ನೋ ಹತ್ರ, ಸರ್ ಬೇಗ ತಗೊಂಬನ್ನಿ, ನಮ್ಗೆ ತುಂಬಾ ಹಸುವಾಗ್ತಿದೆ ಅಂತ ಹೇಳ್ತಾನೆ. ಸೊ ಅಲ್ಲಿ ಒಂದು 10 ನಿಮಿಷ ತಗೊಬರ್ತೀನಿ ಅಂತ ಹೇಳ್ತಾರೆ. ಸೊ ಅದಾದ್ಮೇಲೆ 10 ನಿಮಿಷನೂ ಕೂಡ ವೇಟ್ ಮಾಡ್ತಾನೆ, ಅವಾಗ್ಲೂ ಕೂಡ ಬರ್ದಿಲ್ಲ. ಸೊ ಆಮೇಲೆ ಮತ್ತೆ ಒಂದ್ಸರಿ ಹೋಗ್ತಾನೆ. ಸೊ ಸರ್ ಬೇಗ ತಗೊಬನ್ನಿ ಸರ್, ಯಾಕೆ ಹಿಂಗ್ ಲೇಟ್ ಮಾಡ್ತೀರಾ ಅಂತ ಕೇಳ್ತಾರೆ. ಸರ್ ಸ್ವಲ್ಪ ಬಿಸಿ ಇದ್ದೆ, ಸೊ ಇನ್ನ ಒಂದ್ 10 ನಿಮಿಷ ಅಲ್ಲಿ ತಗೊಂಬರ್ತೀನಿ ಅಂತ ಹೇಳ್ತಾನೆ. ಸೊ ಇನ್ನೂ 10 ನಿಮಿಷ ವೇಟ್ ಮಾಡ್ತಾನೆ, ಆದ್ರೆ ಹೋಟೆಲ್ನವರು ಅವನ್ಗೆ ಊಟವನ್ನ ತಂದು ಕೊಡೋದಿಲ್ಲ. ಸೊ ಅವಾಗ ಹೊಟ್ಟೆ ಹಸಿವುಕೊಂಡು ಏನಾದ್ರು ತಿನ್ಬೇಕು ಅಂತ ಬಂದಿರೋನ್ಗೆ ಹೋಟೆಲ್ ಮೇಲೆ ತುಂಬಾನೇ ಕೋಪ ಬರುತ್ತೆ. ಸೊ ಆ ಹೋಟೆಲ್ ಮೇಲೆ ತುಂಬಾ ರೇಗಾಡ್ತಾನೆ, ಕಿರ್ಚಾಡ್ತಾನೆ, ಜಗಳ ಮಾಡ್ತಾನೆ. ಆ ಹೋಟೆಲ್ ಅವರ ಮೇಲೆ ತುಂಬಾನೇ ಆಕ್ರೋಶ ಬರುತ್ತೆ. ಸೊ ಕೊಡೋ ಹಾಗಿದ್ರೆ ಇಷ್ಟು ನಿಮಿಷ ಆಗುತ್ತೆ, ಅರ್ಧ ಗಂಟೆ ಆಗುತ್ತೆ, ಅಥವಾ 1 ಅವರ್ ಆಗುತ್ತೆ ಅಂತ ನೀವು ಹೇಳ್ಬೇಕು. ನೀವು ಸುಮ್ನೆ 10 ನಿಮಿಷ ಅಂತ ವೇಟ್ ಮಾಡಿಸಿ ಇವಾಗ 1 ಅವರ್ ವೇಟ್ ಮಾಡ್ಸಿದೀರಾ. ನೀವು ಮೊದಲೇನೆ 1 ಗಂಟೆ ಲೇಟ್ ಆಗುತ್ತೆ ಅಂತ ನೀವು ಮೊದಲೇ ಹೇಳಿದ್ರೆ ನಾವು ಬೇರೆ ಹೋಟೆಲ್ಗೆ ಹೋಗ್ತಿದ್ವಿ, ಅಥವಾ ನಾವು ವೇಟ್ ಮಾಡ್ತೀವಿ ಅಂತ ಹೇಳ್ತಿದ್ವಿ. ಸೊ ನೀವು 10 ನಿಮಿಷ ಆಗುತ್ತೆ ಅಂತ ಹೇಳಿ ನಮ್ಮನ್ನ ಸುಮ್ನೆ ವೇಟ್ ಮಾಡ್ಸಿದೀರಾ ಅಂತ ತುಂಬಾನೇ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀನಿ. ಸೊ ಈ ಒಂದು ಸ್ಟೋರಿ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಕಥೆನೂ ಕೂಡ ಈ ಹಸಿವುಕೊಂಡಿರುವಂತಹ ವ್ಯಕ್ತಿಯ ಕತೆ ರೀತಿಯ ಆಗಿದೆ. ಯಾಕೆಂದ್ರೆ ಇಲ್ಲಿ ಸರ್ಕಾರ ಒಂದು ಡೇಟ್ ಕೊಡುತ್ತೆ, ಈ ದಿನದ ಒಳಗಡೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಒಂದು ಡೇಟ್ ಕೊಡುತ್ತೆ. ಆದ್ರೆ ಆ ಒಂದು ದಿನಾಂಕದ ಒಳಗಡೆ ಅಥವಾ ಅವರು ಕೊಟ್ಟ ದಿನಗಳ ಒಳಗಡೆ ಈ ಒಂದು ಗೃಹಲಕ್ಷ್ಮಿ ಅಮೌಂಟ್ ಎಲ್ಲರಿಗೂ ಕೂಡ ಬರ್ತಾ ಇಲ್ಲ. ಯಾಕೆಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು, 8ರಿಂದ 10 ದಿನಗಳ ಒಳಗಡೆ ಗೃಹಲಕ್ಷ್ಮಿ ಯೋಜನೆ 11 ಮತ್ತೆ 12ನೇ ಕಂತಿನ ಹಣ ಬರುತ್ತೆ ಅಂತ ಹೇಳಿದ್ರು. ಆದ್ರೆ ಅವರು ಕೊಟ್ಟಂತಹ 8ರಿಂದ 10 ದಿನಗಳು ಸೊ ಇವತ್ತಿಗೆ ಮುಗಿದೋಯ್ತು. ಸೊ 8ರಿಂದ 10 ದಿನಗಳು ಇವತ್ತಿಗೆ ಮುಗಿದೋಯ್ತು. ಆದ್ರೆ ಇನ್ನೂ ಕೂಡ ಎಲ್ಲಾ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈ ಒಂದು 11 ಮತ್ತೆ 12ನೇ ಕಂತಿನ ಹಣ ಇನ್ನೂ ಕೂಡ ಎಲ್ಲರಿಗೂ ಜಮೆ ಆಗಿಲ್ಲ. ಇನ್ನು ಡಿ ಕೆ ಶಿವಕುಮಾರ್ ಅವರು, ಅಂದ್ರೆ ಡಿ.ಸಿ.ಎಂ ಆದಂತಹ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಒಟ್ಟಿಗೆನೆ 4,000 ರೂಪಾಯಿ ಬರುತ್ತೆ ಅಂತ. ಸೊ ಅದು ಕೂಡ ಬಂದಿಲ್ಲ. ಸೊ ಇನ್ನು ಸಿಎಂ ಆದಂತಹ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ರು, ಬಿಡುಗಡೆ ಮಾಡೋದಕ್ಕೆ ನಾನು ಸೂಚನೆಯನ್ನ ಕೊಟ್ಟಿದ್ದೀನಿ, ಅಂದ್ರೆ ಹೇಳಿದ್ದೀನಿ ಬಿಡುಗಡೆಯನ್ನ ಮಾಡೋದಕ್ಕೆ. ಸೊ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರು. ಸೊ ಆದ್ರೆ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಸರ್ಕಾರ ಇಲ್ಲಿ ಜನರಿಗೆ ಡೈರೆಕ್ಟ್ ಆಗಿ ಹೇಳ್ಬಿಟ್ರೆ, ಅಂದ್ರೆ ಇನ್ನ 2 ತಿಂಗಳು ಲೇಟ್ ಆಗುತ್ತೆ, ಇನ್ನ 3 ತಿಂಗಳು ಲೇಟ್ ಆಗುತ್ತೆ ಅಂತ ಸರ್ಕಾರ ಡೈರೆಕ್ಟ್ ಆಗಿ ಜನಗಳಿಗೆ ಹೇಳ್ಬಿಟ್ರೆ ಜನಗಳು ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ಹೌದಾ, ಇನ್ನು 2 ತಿಂಗಳಾಗುತ್ತಾ, 3 ತಿಂಗಳಾಗುತ್ತಾ ಅಂತ ಸುಮ್ನೆ ಆಗ್ಬಿಡ್ತಾರೆ. ಸೊ ಅದ್ರಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ನೋಡೋದಾದ್ರೆ, ಇಲ್ಲಿ 8ರಿಂದ 10 ದಿನಗಳ ಒಳಗಡೆ ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ 1 ತಿಂಗಳಾದ್ರೂ ಕೂಡ ಈ ಒಂದು ಯೋಜನೆಯಿಂದ ಹಣ ಬರ್ತಾ ಇಲ್ಲ. ಸೊ ಇದೇ ರೀತಿಯಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಜೂನ್ 28ನೇ ತಾರೀಕು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಏನು ಹೇಳಿಕೆ ಅಂತ ನೋಡೋದಾದ್ರೆ, ಸೊ ಇನ್ನು 2 ದಿನಗಳ ಒಳಗಡೆ, ಅಂದ್ರೆ ಜೂನ್ 29 ಮತ್ತೆ 30ನೇ ತಾರೀಕು ಈ ಒಂದು ಗೃಹಲಕ್ಷ್ಮಿ ಯೋಜನೆ 11 ಮತ್ತೆ 12ನೇ ಕಂತಿನ ಹಣ ಬರುತ್ತೆ ಅಂತ ಹೇಳಿದ್ರು. ಸೊ ಆದ್ರೆ ಆ 2 ದಿನಾನು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರ್ಲಿಲ್ಲ. ಸೊ ಅದಾದ್ಮೇಲೆ ಜುಲೈ 15ನೇ ತಾರೀಕೆ ಬರುತ್ತೆ ಅಂತ ಹೇಳಿದ್ರು. ಜುಲೈ 15ನೇ ತಾರೀಕಿನ ಒಳಗಡೆ ಬರುತ್ತೆ ಅಂತ ಹೇಳಿದ್ರು. ಆಗ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ. ಸೊ ಅದಾದ್ಮೇಲೆ 8ರಿಂದ 10 ದಿನಗಳ ಒಳಗಡೆ ಬರುತ್ತೆ ಅಂತ ಹೇಳಿದ್ರು. ಆಗ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲರಿಗೂ ಜಮೆ ಆಗಿಲ್ಲ. ಸೊ ಈ ರೀತಿಯಾಗಿ ಜನರಿಗೆ ಒಂದು ಡೇಟ್ ಅನ್ನ ಕೊಟ್ಟು ಆ ಒಂದು ಡೇಟ್ಗೆ ಬಂದಿಲ್ಲ ಅಂತಂದ್ರೆ, ಸೊ ಸಾಮಾನ್ಯವಾಗಿ ಜನರಲ್ಲಿ ಒಂದು ಆಕ್ರೋಶ ಬಂದೇ ಬರುತ್ತೆ. ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡೋದೇ ಇಲ್ವಾ ಅಂತ ನೀವು ಕೇಳೋದಾದ್ರೆ, ಖಂಡಿತವಾಗ್ಲೂ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡ್ತಾರೆ. ಬಟ್ ಯಾವ ದಿನದ ಒಳಗಡೆ, ಎಷ್ಟು ದಿನ ಆಗುತ್ತೆ ಎಲ್ಲರಿಗೂ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ, ಅಂದ್ರೆ ಎಲ್ಲಾ ಫಲಾನುಭವಿಗಳಿಗೂ ಬರೋದಕ್ಕೆ ಎಷ್ಟು ದಿನ ಆಗುತ್ತೆ, ಯಾವಾಗ ಬಿಡುಗಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ನಾವು ಅಂದಾಜು ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ, ಸೊ ಇಲ್ಲಿ ನಮ್ಗೆ ಆ ಒಂದು ಅಂದಾಜು ಸಿಗ್ತಾ ಇಲ್ಲ. ಸರ್ಕಾರ ಯಾವಾಗ ಬಿಡುಗಡೆ ಮಾಡ್ತಾರೆ, ಸೊ ಅವಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಖಾತೆಗೆ ಹಣ ಬಂದಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ ಇವಾಗ ಬಿಡುಗಡೆ ಮಾಡಿದ್ದಾರೆ ಅಂತ. ನೋಡಿರ್ಬೋದು ಬೇರೆ ಬೇರೆ ಚಾನೆಲ್ ಗಳಲ್ಲಿ, ಸೊ ಇವತ್ತು ಈ ಜಿಲ್ಲೆಗಳಿಗೆ ಹಣ ಜಮೆ ಆಯ್ತು, ಸೊ ಇವತ್ತು 10 ಗಂಟೆಗೆ 3 ಗಂಟೆಗೆ ಈ ಒಂದು ಹಣ ಜಮೆ ಆಗ್ತಾ ಇದೆ. ಸೊ ಅದೆಲ್ಲಾನು ಕೂಡ ಆಗದೆ ಇರುವಂತಹ ಕೆಲಸ. ಸೊ ಈ ಟೈಮಿಂಗ್ ಅಲ್ಲೇ ಬಿಡುಗಡೆ ಆಗುತ್ತೆ, ಈ ಜಿಲ್ಲೆಯವರಿಗೆ ಈ ದಿನಾಂಕದಲ್ಲಿ ಬಿಡುಗಡೆ ಆಗುತ್ತೆ ಅನ್ನುವಂಥದ್ದು ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಅಧಿಕೃತ ಮಾಹಿತಿ ಕೊಡಲ್ಲ. ಸೊ ಇದೆಲ್ಲಾನು ಕೂಡ ಕೆಲ್ಸಕ್ಕೆ ಬಾರದೇ ಇರುವಂತಹ ಒಂದು ವಿಚಾರ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ 11 ಮತ್ತೆ 12ನೇ ಕಂತಿನ ಹಣ ಬಿಡುಗಡೆ ಆದ್ರೆ ಖಂಡಿತವಾಗ್ಲೂ ನಿಮ್ಗೆ ಪ್ರೂಫ್ ಸಮೇತವಾಗಿ ನಿಮ್ಗೆ ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ವಿಡಿಯೋಸ್ ಗಳಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ನೀವು ನಮ್ಮ ಚಾನಲ್ ಅಲ್ಲಿ ಬರುವಂತ ರೆಗ್ಯುಲರ್ ವಿಡಿಯೋಸ್ ಅನ್ನ ನೋಡ್ತಾ ಇರಿ. ಇನ್ನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ರೀಸೆಂಟ್ ಆಗಿ ಸಾಕಷ್ಟು ಕಾಮೆಂಟ್ಸ್ ಗಳು ಬಂದಿವೆ. ಸೊ ಆ ಒಂದು ಕಾಮೆಂಟ್ಸ್ ಗಳನ್ನ ಓದಿ ಅದಕ್ಕೆ ಒಂದು ಆನ್ಸರ್ ಅನ್ನ ನಿಮ್ಗೆ ಕೊಡ್ತೀನಿ. ಸೊ ಅದಾದ್ಮೇಲೆ ಸ್ವಾವಲಂಬಿ ಸಾರಥಿ ಯೋಜನೆ ಬಗ್ಗೆ ವಿಡಿಯೋ ಮಾಡಿದೆ, ಅಂದ್ರೆ ಆ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದು ಹೇಗೆ ಅಂತ.
ಸೊ ಆ ಒಂದು ವಿಡಿಯೋದಲ್ಲೂ ಕೂಡ ಸಾಕಷ್ಟು ಕಾಮೆಂಟ್ ಗಳು ಬಂದಿದ್ವು, ಅದಕ್ಕೂ ಉತ್ತರ ಕೊಡುವಂತ ಪ್ರಯತ್ನವನ್ನ ಈ ಒಂದು ವಿಡಿಯೋದಲ್ಲಿ ಮಾಡ್ತೀನಿ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನೋಡೋಣ. ಸೊ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಕಾಮೆಂಟ್ಸ್ ಗಳು ಬಂದಿವೆ. ಅದರಲ್ಲಿ ಮೇನ್ ಆಗಿರುವಂತಹ ಒಂದು ಕಾಮೆಂಟ್ಸ್ ಗಳನ್ನ ತಗೊಂಡು ಅದಕ್ಕೆ ಉತ್ತರವನ್ನ ಈಗ ನಿಮ್ಗೆ ಕೊಡ್ತೀನಿ. ಸೊ ಮೊದಲನೇದಾಗಿ 6 ತಿಂಗಳಿಂದ ನಮ್ಗೆ ದುಡ್ಡು ಬಂದಿದೆ, ಅಂದ್ರೆ ಗೃಹಲಕ್ಷ್ಮಿ ಯೋಜನೆ 6 ಕಂತು ಬಂದಿದೆ, ಅದಾದ್ಮೇಲೆ ನಮ್ಗೆ ಸ್ಟಾಪ್ ಆಗಿದೆ, ಅಂದ್ರೆ 6 ತಿಂಗಳು ಬಂದಿದೆ, ಅದಾದ್ಮೇಲೆ ಉಳಿದ ತಿಂಗಳು ಬಂದಿಲ್ಲ ಅಂತ ಕಾಮೆಂಟ್ ಮಾಡಿದ್ರೆ. ಸೊ ಇದಕ್ಕೆ ರೀಸನ್ ಏನಿರ್ಬೋದು ಅಂತ ನೋಡಿದ್ರೆ, ಮೊದಲನೇ ರೀಸನ್ ನಿಮ್ಮೊಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುತ್ತೆ ಅಂತ ಹೇಳೋದಕ್ಕಾಗಲ್ಲ, ಆಗಿದೆ ಅಂತ ಹೇಳೋದಕ್ಕೆ ಆಗಿರ್ಬೋದು, ಅದನ್ನ ಚೆಕ್ ಮಾಡ್ಕೊಳ್ಳಿ. ಇನ್ನು ಎರಡನೇದಾಗಿ, ನೀವು GST ಪೇಯರ್ಸ್ ಮಾಡ್ತಿರಲ್ಲ, ಅಂದ್ರೆ GST ನೀವು ತೆರಿಗೆಯನ್ನ ಪಾವತಿ ಮಾಡ್ತಾ ಇರೋದಿಲ್ಲ. ಸೊ ಮಿಸ್ಟೇಕ್ ಆಗಿ ಸರ್ಕಾರದ ಒಂದು ಮಿಸ್ಟೇಕ್ ಇಂದ ನೀವು GST ಪೇಯರ್ಸ್ ಅಂತ ಅಪ್ಡೇಟ್ ಆಗಿರ್ಬೋದು, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಸೊ ಒಂದ್ ವೇಳೆ ನಿಮ್ಗೆ GST ಪೇಯರ್ಸ್ ಅಂತ ಬಂದ್ರೆ ನಿಮ್ಗೆ ದುಡ್ಡು ಬರೋದು ಕ್ಯಾನ್ಸಲ್ ಆಗಿರುತ್ತೆ. ಸೊ ಓಕೆನಾ. ಸೊ ಅವಾಗ ನೀವು ಏನ್ ಮಾಡ್ಬೇಕು ಅಂತಂದ್ರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂತ, ಅಂದ್ರೆ ನಿಮ್ಗೆ ಸಂಬಂಧಪಡುವಂತಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ನೀವು ಒಂದು ದೃಢೀಕರಣ ಪತ್ರವನ್ನ ಕೊಡಬೇಕು. ಏನಂತ ಅಂತಂದ್ರೆ, ನಾವು ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಅನ್ನ, ಅದು ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಅಥವಾ GST ಆಗಿರ್ಬೋದು, ಸೊ ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಅನ್ನ, ಅಂದ್ರೆ ತೆರಿಗೆಯನ್ನ ಪಾವತಿ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ನೀವು ಒಂದು ಲೆಟರ್ ನ ಕೊಡ್ಬೇಕಾಗುತ್ತೆ. ಸೊ ಅದಾದ್ಮೇಲೆ ಅದನ್ನ ವೆರಿಫೈ ಮಾಡಿ ನಿಮ್ಗೆ ಹಣವನ್ನ ಜಮೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವೆರಡು ಮೇನ್ ರೀಸನ್ ಇರುತ್ತೆ. ಇನ್ನು ಏನಾದ್ರು ರೀಸನ್ ಇತ್ತು ಅಂತಂದ್ರೆ ನಿಮ್ಗೆ ಮುಂದಿನ ದಿನಗಳಲ್ಲಿ, ಮುಂದಿನ ವಿಡಿಯೋಸ್ ಗಳಲ್ಲಿ ಅದನ್ನ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಇನ್ನು ನೆಕ್ಸ್ಟ್ ಕಾಮೆಂಟ್ ನೋಡೋದಾದ್ರೆ, ಗೃಹಲಕ್ಷ್ಮಿ ಯೋಜನೆ 11 ಮತ್ತೆ 12ನೇ ಕಂತಿನ ಹಣ ಯಾವಾಗ ಬರುತ್ತೆ? ಸೊ ನಿಮ್ಗೆ ಆಗ್ಲೇನೆ ಉತ್ತರ ಕೊಟ್ಟಿದ್ದೀನಿ. ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆ 11 ಮತ್ತೆ 12ನೇ ಕಂತಿನ ಹಣ ಸರ್ಕಾರ ಯಾವಾಗ ಬಿಡುಗಡೆ ಆಗುತ್ತೆ, ಜನರ ಖಾತೆಗೆ ಬರುತ್ತೆ, ಆವಾಗ್ಲೇ ಗೊತ್ತಾಗುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ನಿಮ್ಗೆ ವಿಡಿಯೋ ಮುಖಾಂತರ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ. ಇನ್ನು ನೆಕ್ಸ್ಟ್ ಕಾಮೆಂಟ್ ನೋಡೋದಾದ್ರೆ, ತುಂಬಾ ವೇಟ್ ಮಾಡ್ತಾ ಇದೀವಿ ಈ ಒಂದು ಹಣಕ್ಕೆ. ಹೌದು, ತುಂಬಾ ಜನ ಏನ್ ಮಾಡಿದಾರೆ ಅಂತಂದ್ರೆ, ಸೊ ಈ ಒಂದು ಹಣವನ್ನ ನಂಬ್ಕೊಂಡು ಸಾಲ ಮಾಡಿರೋದಾಗಿರ್ಬೋದು, ಕೈ ಸಾಲ ಮಾಡಿರೋದಾಗಿರ್ಬೋದು, EMI ಮುಖಾಂತರ ಯಾವುದೇ ಒಂದು ವಸ್ತುವನ್ನ ಖರೀದಿ ಮಾಡೋದಾಗಿರ್ಬೋದು, ಈ ರೀತಿಯಾಗಿ ಸಾಕಷ್ಟು ಜನ ಮಾಡಿದ್ದಾರೆ. ಸೊ ಹಾಗಾಗಿ ಈ ಒಂದು ಹಣಕ್ಕೋಸ್ಕರ ಸಾಕಷ್ಟು ತುಂಬಾ ವೇಟ್ ಮಾಡ್ತಾ ಇದ್ದಾರೆ. ಸೊ ಇನ್ನೊಬ್ರು ಕಾಮೆಂಟ್ ಮಾಡಿದ್ರೆ, ನಾನು ಈ ಒಂದು 11 ಮತ್ತೆ 12ನೇ ಕಂತಿನ ಹಣಕ್ಕೆ ಪ್ರತಿ ಕ್ಷಣನೂ ಕೂಡ ನಾವು ಕಾಯ್ತಾ ಇದ್ದೀನಿ. ಸೊ ಹಾಗಾಗಿ ಈ ಒಂದು ಸಾಲ ಆಗಿರ್ಬೋದು, EMI ಆಗಿರ್ಬೋದು, ಸೊ ಈ ತರ ಮಾಡಿದಾಗ ಜನರಲ್ಲಿ ತುಂಬಾನೇ ವೇಟ್ ಮಾಡ್ತಾರೆ ಪಾಪ. ಸೊ ಅವ್ರಿಗೆ ಗೊತ್ತಿರಲ್ಲ ಈ ರೀತಿ ಆಗಿರುತ್ತೆ ಅಂತ. ಸೊ ಹಾಗಾಗಿ ಇಲ್ಲಿ ಸಾಕಷ್ಟು ಜನರಿಗೆ ಈ ಒಂದು ಯೋಜನೆಯಿಂದ ತೊಂದರೆನೂ ಕೂಡ ಆಗಿದೆ. ಸೊ ಇದರಿಂದ ಲಾಭ ಕೂಡ ಆಗಿದೆ, ಸಾಕಷ್ಟು ಜನರಿಗೆ ಲಾಭ ಕೂಡ ಆಗಿದೆ. ಸೊ ಹಣ ಬರೋದು ಒಂದ್ ರೀತಿ ಲಾಭ ಅಂತಾನೆ ಹೇಳ್ಬೋದು, ಆರ್ಥಿಕವಾಗಿ ಲಾಭ ಅಂತಾನೆ ಹೇಳ್ಬೋದು. ಬಟ್ ಈ ರೀತಿ ಆದಾಗ ಇದರಿಂದ ಡಿಸ್ಅಡ್ವಾಂಟೇಜ್ ಅಂತಂದ್ರೆ ಒಂದು ರೀತಿಯಾದಂತಹ ಕಷ್ಟನೂ ಕೂಡ ಆಗುತ್ತೆ. ಸೊ ತುಂಬಾ ಪ್ರಾಬ್ಲಮ್ ಕೂಡ ಆಗುತ್ತೆ. ಸೊ ಹಾಗಾಗಿ ನನ್ನ ಒಂದು ಚಿಕ್ಕ ಸಲಹೆ ಏನು ಅಂತಂದ್ರೆ, ಯಾರು ಕೂಡ ಈ ಒಂದು ಹಣವನ್ನ ನಂಬಿಕೊಂಡು ಕೈ ಸಾಲ ಮಾಡೋದಾಗಿರ್ಬೋದು ಅಥವಾ EMI ಮುಖಾಂತರ ಯಾವುದೇ ಒಂದು ವಸ್ತುವನ್ನ ಖರೀದಿ ಮಾಡೋದಾಗಿರ್ಬೋದು, ಸೊ ಇದು ಎರಡನ್ನು ಕೂಡ ಮಾಡಬೇಡಿ. ಅದರ ಬದಲು ನೀವು ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತಲ್ಲ, ಸೊ ಅದನ್ನ ಒಂದು ಕಡೆ ಕೂಡಿಟ್ಟು ಆ ಒಂದೇ ಸರಿ EMI ಬದಲಾಗಿ ಒಂದೇ ಸರಿ ಫುಲ್ ಕ್ಯಾಶ್ ಅನ್ನ ಕೊಟ್ಟು, ಫುಲ್ ಹಣವನ್ನ ಕೊಟ್ಟು ಆ ಒಂದು ವಸ್ತುವನ್ನಾಗಿರ್ಬೋದು ಅಥವಾ ನಿಮ್ಗೆ ಏನು ಇಷ್ಟ ಇರುತ್ತೆ ಅದನ್ನ ನೀವು ತಗೋಬಹುದು. ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ. ಸೊ ಇನ್ನು ನೆಕ್ಸ್ಟ್ ಸ್ವಾವಲಂಬಿ ಸಾರಥಿ ಯೋಜನೆ, ಅಂದ್ರೆ ಕಳೆದ ವಿಡಿಯೋದಲ್ಲಿ ನಿಮ್ಗೆ ಸ್ವಾವಲಂಬಿ ಸಾರಥಿ ಯೋಜನೆ ಬಗ್ಗೆ ಅದಕ್ಕೆ ಅಪ್ಲೈ ಮಾಡೋದು ಹೇಗೆ ಆನ್ಲೈನ್ ಮುಖಾಂತರ ಅಂತ ತಿಳಿಸ್ಕೊಟ್ಟಿದ್ದೆ. ಸೊ ಅಂದ್ರೆ ಇಲ್ಲಿ ಸರ್ಕಾರದಿಂದ ವಾಹನ ಖರೀದಿಗೆ, ಅಂದ್ರೆ 4 ಚಕ್ರದ ವಾಹನ ಖರೀದಿಗೆ 3 ಲಕ್ಷ ರೂಪಾಯಿವರೆಗೂ ಸಹಾಯಧನ ರೂಪದಲ್ಲಿ ಉಚಿತವಾಗಿ ಸಿಗುತ್ತೆ. ಅದ್ರ ಬಗ್ಗೆ ವಿಡಿಯೋ ಮಾಡಿದೆ ಕಳೆದ ವಿಡಿಯೋದಲ್ಲಿ. ಸೊ ಅದ್ರ ಬಗ್ಗೆ ಸಾಕಷ್ಟು ಕಾಮೆಂಟ್ ಗಳು ಬಂದಿತ್ತು. ಅದರಲ್ಲಿ ಮೇನ್ ಆಗಿರುವಂತಹ ಕಾಮೆಂಟ್ ಗಳನ್ನ ತಗೊಂಡು ಇಲ್ಲಿ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ. ಇಲ್ಲಿ ಮೊದಲನೇ ಕಾಮೆಂಟ್ ನೋಡೋದಾದ್ರೆ, ಐ ಹ್ಯಾವ್ ಸಮ್ ಡೌಟ್ ಅಬೌಟ್ ಮೈ ಕಾರ್ಪೊರೇಷನ್. ಅಂದ್ರೆ ನಮ್ಮ ಒಂದು ನಿಗಮದ ಬಗ್ಗೆ, ಅಂದ್ರೆ ನಮ್ಮ ಒಂದು ಕಾರ್ಪೊರೇಷನ್ ಮೇಲೆ ನಮ್ಗೆ ಕೆಲವೊಂದಿಷ್ಟು ಡೌಟ್ಸ್ ಇದೆ. ಆದ್ರೆ ಅವರು ಏನ್ ಡೌಟ್ಸ್ ಇದೆ ಅಂತ ಕಾಮೆಂಟ್ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೀನಿ. ಸೊ ಇನ್ನು ನೆಕ್ಸ್ಟ್ ಮುಂದಿನ ಕಾಮೆಂಟ್ ನೋಡೋದಾದ್ರೆ, ಅಂತ್ಯೋದಯ ಕಾರ್ಡ್ ಇದ್ರೆ ಯಾವ ಆಪ್ಷನ್ ಕ್ಲಿಕ್ ಮಾಡ್ಬೇಕು ಅಂತ ಇಲ್ಲಿ ಕಾಮೆಂಟ್ ಮಾಡಿದ್ದಾರೆ. ಸೊ ಅಂತ್ಯೋದಯ ಕಾರ್ಡ್ ಇದ್ದಂತವ್ರಿಗೆ ಈ ಒಂದು ಯೋಜನೆ ಲಾಭ ಸಿಗೋದಿಲ್ಲ. ಇದು ಕೇವಲ BPL ಕಾರ್ಡ್ ಇದ್ದಂತವ್ರಿಗೆ ಮಾತ್ರ. APL ಇದ್ದವ್ರಿಗೂ ಕೂಡ ಸಿಗೋದಿಲ್ಲ. ಬಟ್ APL ಆಪ್ಷನ್ ಇದೆ ಅಲ್ಲಿ. ಸೊ ಓಕೆನಾ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅರ್ಜಿ ಸಲ್ಲಿಸಲು ಅರ್ಹರಿಲ್ಲ ಅಂತ ತೋರಿಸುತ್ತೆ. ನೀವು BPL ಕ್ಲಿಕ್ ಮಾಡಿದ್ರೆ ಮಾತ್ರ ನೀವು ಕಂಟಿನ್ಯೂ ಆಗ್ಬೋದು. ಸೊ ಓಕೆನಾ. ಸೊ ಹಾಗಾಗಿ BPL ಕಾರ್ಡ್ ಇರೋರಿಗೆ ಮಾತ್ರ ಆ ಒಂದು ಯೋಜನೆ ಲಾಭ ಸಿಗುತ್ತೆ. ಇನ್ನು ಮುಂದಿನ ಕಾಮೆಂಟ್ ನೋಡೋದಾದ್ರೆ, ಈ ಒಂದು ಸಬ್ಸಿಡಿ ಅಮೌಂಟ್ ಇದೆಯಲ್ಲ, ಅಂದ್ರೆ ಉಚಿತವಾಗಿ ಸಿಗುತ್ತಲ್ಲ, ಆ ಒಂದು ಅಮೌಂಟ್ ಯಾವಾಗ ಬರುತ್ತೆ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಈ ಒಂದು ಅಮೌಂಟ್ ಯಾವಾಗ ಬರುತ್ತೆ ಅಂತಂದ್ರೆ, ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಸಾಲ ಸ್ಯಾಂಕ್ಷನ್ ಆಗಿ, ಅಂದ್ರೆ ಬ್ಯಾಂಕ್ ನವರು ಸ್ಯಾಂಕ್ಷನ್ ಮಾಡ್ತಾರೆ ಈ ಒಂದು ಯೋಜನೆಗೆ. ಸೊ ಈ ಒಂದು ಯೋಜನೆಗೆ ಸ್ಯಾಂಕ್ಷನ್ ಆದ ನಂತರ ನೀವು ಮರುಪಾವತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ, ಸೊ ಅವಾಗ ನಿಗಮದ ಕಡೆಯಿಂದ, ಸೊ ನಿಮ್ಮ ಒಂದು ನಿಗಮ ಯಾವ್ದು ಬರುತ್ತೆ ಆ ಒಂದು ನಿಗಮದ ಕಡೆಯಿಂದ ಡೈರೆಕ್ಟ್ ಆಗಿ ಇದನ್ನ ಬ್ಯಾಂಕ್ ಖಾತೆಗೆ ಹಾಕ್ತಾರೆ. ಸೊ ಓಕೆನಾ, ಇದನ್ನ ನಿಮ್ಗೆ ಡೈರೆಕ್ಟ್ ಆಗಿ ಕೈಗೆ ಕೊಡೋದಿಲ್ಲ. ಬ್ಯಾಂಕ್ ಖಾತೆಗೆ, ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಈ ಒಂದು ಸಬ್ಸಿಡಿ ಏನಿದೆ, ಈ ಒಂದು ಸಬ್ಸಿಡಿ ಅಮೌಂಟ್ ಅನ್ನ ನಿಗಮದ ಕಡೆಯಿಂದ, ಇವಾಗ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ
ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಕಡೆಯಿಂದ ಬ್ಯಾಂಕ್ಗಳಿಗೆ ಸೊ ನಿಮ್ಗೆ ಮಂಜೂರಾಗಿರುವಂತಹ ಬ್ಯಾಂಕ್ ಖಾತೆಗೆ ಹಾಕ್ತಾರೆ, ಇದನ್ನ ನಿಮ್ಗೆ ಡೈರೆಕ್ಟ್ ಆಗಿ ಕೊಡೋದಿಲ್ಲ. ಸೊ ನಿಮ್ಮ ಕಾಮೆಂಟ್ ಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಸೊ ಇದೇ ರೀತಿಯಾಗಿ ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ, ಸೊ ಉತ್ತರ ಕೊಡುವಂತ ಪ್ರಯತ್ನವನ್ನ ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ. ಓಕೆ ಸ್ನೇಹಿತರೆ, ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಶನ್ ಆಗಿತ್ತು. ಸೊ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ಪಡಿಬೇಕು ಅಂತಂದ್ರೆ ರೆಗ್ಯುಲರ್ ಆಗಿ ಬರುವಂತಹ ವಿಡಿಯೋಸ್ ಅನ್ನ ನೋಡ್ತಾರೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.